ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ ಕೆ. ಒಳ ಮೀಸಲಾತಿ ಸಮೀಕ್ಷೆ, ಸ್ಲಂಗಳಲ್ಲಿ ಜನಜಾಗೃತಿ ಕರಪತ್ರ, ಪೋಸ್ಟರ್ಗಳ ಬಿಡುಗಡೆ. ಕಳೆದ 30 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಮಯ ನಿಗದಿಯಾಗಿ ಕರ್ನಾಟಕ ಸರ್ಕಾರ ಮೇ 5ರಿಂದ ರಾಜ್ಯಾದ್ಯಂತ ಮನೆ ಮನೆ ಸಮೀಕ್ಷೆಗೆ ಮುಂದಾಗಿದ್ದು, ಈ ಸಮಯದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗ ಆಯಾ ಜಿಲ್ಲೆಗಳ ಸಮೀಕ್ಷೆಗೆ ಮುಂದಾಗಿದ್ದು, ತುಮಕೂರು ನಗರದಲ್ಲಿ ಬರುವ 36 ಪರಿಶಿಷ್ಟ ಜಾತಿ ಕಾಲೋನಿಗಳು ತಮ್ಮ ಮೂಲ ಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಬಹುತೇಕವಾಗಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಹಾಗೂ ವಲಯ ಸಂಬಂಧಿತ ಜಾತಿಗಳು ಮತ್ತು ಅಲೆಮಾರಿ ಎಸ್ಸಿ ಜಾತಿಗಳು ತಮ್ಮ ಮೂಲ ಜಾತಿಗಳನ್ನು ಸಮೀಕ್ಷೆ ಸಂದರ್ಭದಲ್ಲಿ ದಾಖಲಿಸಬೇಕು ಎಂದು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ದೀಪಿಕಾ, ಶಂಕರಯ್ಯ, ಜಾಬೀರ್ ಖಾನ್, ಶಾರದಮ್ಮ, ಅರುಣ್, ತಿರುಮಲಯ್ಯ, ಅನುಪಮ, ಮಂಗಳಮ್ಮ, ಗಂಗಾ, ನಿರ್ಮಲಾ, ಭಾಗ್ಯ, ಕೃಷ್ಣಮೂರ್ತಿ, ಧನಂಜಯ್ ಹಾಗೂ ಮುಂತಾದವರು ಹಾಜರಿದ್ದರು. ವರದಿ ಆನ್ಲೈನ್ ಟಿವಿ. ಕಳೆದ 30 ವರ್ಷಗಳಿಂದ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕೊಡಬೇಕು ಅಂತಕ್ಕನ್ನ ಒಂದು ಏನು ಹೋರಾಟ ಇತ್ತು, ಈ ಹೋರಾಟ ಇವಾಗ ಒಂದು ತಾತ್ವಿಕ ಅಂತ್ಯಕ್ಕೆ ಬರ್ತಾ ಇದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಬರ್ತಕ್ಕಂಥ ಮೇ 5ನೇ ತಾರೀಕಿಂದ 29ನೇ ತಾರೀಕು ತನಕ ಒಂದು ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಗಳ ಜನಗಣತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಮತ್ತು ಈ ಒಳ ಮೀಸಲಾತಿಗೆ ಬೇಕಾಗಿರ್ತಕ್ಕಂಥ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದೆ. ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅಂತಕ್ಕನ್ನೋದ್ರ ಬಗ್ಗೆ ಇವತ್ತು ಅವರು ಒಂದು ಸಮೀಕ್ಷೆಯಲ್ಲಿ ಡಾಟಾವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಮೇ 5ನೇ ತಾರೀಕು 3 ಹಂತದಲ್ಲಿ ಸಮೀಕ್ಷೆ ಆಗ್ತಾ ಇದೆ. ಕೆಲವೊಂದು ಕಡೆಗೆ ನಮ್ಮ ನಗರ ಪ್ರದೇಶದಲ್ಲಿ ಜಾತಿಯನ್ನು ಮರೆಮಾಚಿ ಮನೆ ಬಾಡಿಗೆಗಳನ್ನು ತಾಂಡಿರ್ತಕ್ಕಂಥ ಜನರಿದ್ದೀವಿ. ಅವರಿಗೆ ಕಷ್ಟ ಆಗ್ತದೆ ಅನ್ನೋದಾದರೆ ಬೂತ್ ಮಟ್ಟದಲ್ಲಿ 2ನೇ ಹಂತದಲ್ಲಿ ಅವರಿಗೆ ಸ್ವಯಂ ಘೋಷಣೆಗೆ, ಜಾತಿಯ ಘೋಷಣೆಗೆ BLOಗಳ ಮುಖಾಂತರ ಬಂದು ಅವ್ರನ್ನ ಘೋಷಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ಇವತ್ತು ನಾವು ಇಡೀ ತುಮಕೂರಿನಲ್ಲಿ 32 ಕಾಲೋನಿಗಳಲ್ಲಿ, ಅದರಲ್ಲಿ SC/ST ಕಾಲೋನಿಗಳಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ತುಮಕೂರು ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಮೂಲ ಜಾತಿಯನ್ನು ಇದರಲ್ಲಿ ದಾಖಲಿಸಬೇಕು ಅಂತಕ್ಕನ್ನ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಜಾಗೃತಿಯನ್ನು ಕೊಡ್ತಾ ಇದ್ದೀವಿ ಜನರಿಗೆ. ಇದ್ರ ಪ್ರಕಾರವಾಗಿ ಇವತ್ತು ಏನು ಮೇ 5ನೇ ತಾರೀಕಿಂದ ಸಮೀಕ್ಷೆ ಮೊದಲನೇ ಹಂತದಲ್ಲಾಗುತ್ತೆ, 2ನೇ ಹಂತದಲ್ಲಿ ನಾವೇ ಸ್ವಯಂ ಘೋಷಣೆ ಮಾಡ್ಕೊಳ್ಬಹುದು. ಇದ್ರ ಬಿಟ್ಟು ಸಹ ನಾವು ಆನ್ಲೈನಲ್ಲೂ ಸಹ ನಾವು ನಮ್ಮ ಘೋಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿರ್ತಕ್ಕಂಥ ಒಂದು ಜಾಗೃತಿಯನ್ನು ಇವತ್ತು ಕೊಳಗೇರಿ ಸಮಿತಿಯಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಬಾಂಧವರು 101 ಜಾತಿಗೆ ಸೇರಿರ್ತಕ್ಕಂಥ ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಅಂತಕ್ಕನ್ನೋದ್ರಲ್ಲಿ ನಮ್ಮಲ್ಲಿ ಚಕ್ಲಿಯರಾಗಿರ್ಬೋದು, ಪರೆಯರಾಗಿರ್ಬೋದು, ಅರುಂಧತಿಯರಾಗಿರ್ಬೋದು, ಅದರಲ್ಲೇ ಆದಿ ಕರ್ನಾಟಕದಲ್ಲಿ ಮಾದಿಗರಾಗಿರ್ಬೋದು, ಹಾಗೆಯೇ ದಕ್ಕಲಿಗರಾಗಿರ್ಬೋದು, ಈ ಎಲ್ಲ ಸಂಬಂಧ ಜಾತಿಗಳು ಆದಿ ದ್ರಾವಿಡರಲ್ಲಿ ಬರ್ತಕ್ಕಂಥ ವಲಯವರಾಗಿರ್ಬೋದು, ಈ ಜಾತಿಗಳಿಗೆ ಸಂಬಂಧಿರ್ತಕ್ಕಂಥ ಒಂದು ಮೂಲ ಜಾತಿಯ ಹೆಸರನ್ನು ಈ ಸಮೀಕ್ಷೆ ಸಂದರ್ಭದಲ್ಲಿ ನಮೂದಿಸಬೇಕು. ಅವಾಗ ಮಾತ್ರ ಒಂದು ಒಳ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಈ ತಾರ್ಕಿಕ ಅಂತ್ಯ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆಯಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ ಸಭೆಯಲ್ಲಿ ಇದನ್ನು ವ್ಯಾಪಕವಾಗಿ ಜಾಗೃತಿಯನ್ನು ಕೈಗೊಂಡು ಮಾಡ್ತಾ ಇರ್ತಕ್ಕಂಥದ್ದಿದೆ. ನಾವು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸ್ಲಮ್ಗಳಲ್ಲಿರ್ತಕ್ಕಂಥ SC/ST ಕಾಲೋನಿಗಳಲ್ಲಿ, AK ಕಾಲೋನಿಗಳಲ್ಲಿ ಈ ಜಾಗೃತಿಯನ್ನು ಕೈಗೊಂಡಿದ್ದೀವಿ. ಈ ಜಾಗೃತಿಯ ಫಲವಾಗಿ ನಾವು ಒಂದಷ್ಟು ನಮ್ಮ ಜನರು ಈ ಒಂದು ಸಮೀಕ್ಷೆಯಲ್ಲಿ ತಮ್ಮ ಮೂಲ ಜಾತಿ ಹೆಸರನ್ನು ಬರೆಸಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಪ್ರಾತಿನಿಧ್ಯತೆ ಸಿಗ್ತಕ್ಕಂಥ ಒಂದು ಕೆಲಸಕ್ಕೆ ತಾವು ಮುಂದಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.